ಒಬ್ಬ ಹುಡುಗ ತನ್ನ ತಂದೆಯನ್ನು ಕೇಳಿದನು, ಅಪ್ಪ, ನನ್ನ ಜೀವನದ ಮೌಲ್ಯ ಏನು ಎಂದು ತಿಳಿಯಬೇಕು. ನಾನು ಹೇಗೆ ತಿಳಿಯಬಹುದು? ಅಪ್ಪ ಹೇಳಿದರು, ನಿಜವಾಗಿಯೂ ನಿನ್ನ ಜೀವದ ಬೆಲೆ ಏನೆಂದು ತಿಳಿಯಬೇಕೆನಿಸಿತು. ಈ ಕಲ್ಲನ್ನು ತೆಗೆದುಕೋ. ಈ ಕಲ್ಲನ್ನು ಹಿಡಿದುಕೊಂಡು ನೀನು ದೇವಸ್ಥಾನಕ್ಕೆ ಹೋಗು. ಅವರಿಗೆ ಏನಾದರೂ ನಿಮ್ಮ ಖಾಲಿ 2 ಬೆರಳುಗಳನ್ನು ತೋರಿಸಬೇಕು. ತಂದೆಯ ಮಾತುಗಳನ್ನು ಕೇಳಿದ ಹುಡುಗ ನೇರವಾಗಿ ಸಂತನ ಬಳಿಗೆ ಹೋದನು. ಸಂತೆಯಲ್ಲಿ ಅಪ್ಪ ಕೊಟ್ಟ ಕಲ್ಲನ್ನು ಹಿಡಿದುಕೊಂಡು ನಿಂತಿದ್ದ. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಹುಡುಗನ ಬಳಿಗೆ ಬಂದು ಈ ಕಲ್ಲಿನ ಬೆಲೆ ಎಷ್ಟು ಎಂದು ಕೇಳಿದನು. ಹುಡುಗ ಒಂದು ಮಾತನ್ನೂ ಹೇಳದೆ ತನ್ನ 2 ಬೆರಳುಗಳನ್ನು ತೋರಿಸಿದನು. ಆಗ ಆ ವ್ಯಕ್ತಿ, ಓ, 200 ರೂಪಾಯಿ, ಹಾಗಿದ್ದರೆ ಈ ಕಲ್ಲನ್ನು ಕೊಡು ಎಂದ. ಹುಡುಗನಿಗೆ ಆಶ್ಚರ್ಯವಾಯಿತು. ಏನೋ ಸಾಮಾನ್ಯ ಕಲ್ಲಿಗೆ 200 ರೂಪಾಯಿ? ಹುಡುಗ ತನ್ನ ಕುತೂಹಲವನ್ನು ತಡೆಯಲಾರದೆ ಆ ವ್ಯಕ್ತಿಗೆ ಉತ್ತರಿಸದೆ ಅವನು ಕಲ್ಲನ್ನು ಹಿಡಿದು ತಕ್ಷಣ ತನ್ನ ತಂದೆಯ ಬಳಿಗೆ ಹೋದನು. ಅಪ್ಪ, ಅಪ್ಪ, ಸಂತೆಯಲ್ಲಿ ಒಬ್ಬ ವ್ಯಕ್ತಿ ಈ ಕಲ್ಲಿಗೆ 200 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದರೂ ನಾನು ಉತ್ತರಿಸದೆ ಹಿಂತಿರುಗಿದೆ. ಅದನ್ನು ಕೇಳಿದ ಅಪ್ಪ, ಸರಿ, ಈಗ ನೀನು ಈ ಕಲ್ಲನ್ನು ಮ್ಯೂಸಿಯಂಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲು. ಅಲ್ಲಿಯೂ ಯಾರಾದರೂ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದರೆ ನೀವು ಏನನ್ನೂ ಹೇಳಬಾರದು ಮತ್ತು ಮೊದಲಿನಂತೆ 2 ಬೆರಳು ತೋರಿಸಬಾರದು. ಹುಡುಗ ಈಗ ಮ್ಯೂಸಿಯಂಗೆ ಹೋದನು. ಅಲ್ಲಿ ಒಬ್ಬ ವ್ಯಕ್ತಿ ಹುಡುಗನ ಕೈಯಲ್ಲಿ ಕಲ್ಲನ್ನು ನೋಡಿದನು. ಆ ಮನುಷ್ಯನು ಹುಡುಗನ ಬಳಿಗೆ ಬಂದು ಈ ಕಲ್ಲಿನ ಬೆಲೆ ಎಷ್ಟು ಎಂದು ಕೇಳಿದನು. ಹುಡುಗ ಏನೂ ಹೇಳದೆ ತನ್ನ 2 ಬೆರಳುಗಳನ್ನು ತೋರಿಸಿದನು. ಓಹ್, 20,000 ರೂಪಾಯಿ. ನನಗೆ ಈ ಕಲ್ಲು ಬೇಕು. 20,000 ರೂಪಾಯಿ ಕೊಡುತ್ತೇನೆ ಎಂದ. ಹುಡುಗನಿಗೆ ಮತ್ತೆ ಆಶ್ಚರ್ಯವಾಯಿತು. ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ತಕ್ಷಣ ತಂದೆಯ ಬಳಿ ಹೋಗಿ ನಡೆದದ್ದನ್ನೆಲ್ಲ ವಿವರಿಸಿದರು. ಅದನ್ನು ಕೇಳಿದ ಅಪ್ಪ, ಈಗ ನೀನು ಬೇರೆ ಕಡೆ ಹೋಗಬೇಕು. ಈ ಊರಿನಲ್ಲಿ ಉತ್ತಮ ಬೆಲೆ ಬಾಳುವ ಕಲ್ಲುಗಳನ್ನು ಮಾರುವ ಅಂಗಡಿಗೆ ಹೋಗು. ಯಾರಾದರೂ ಈ ಕಲ್ಲಿನ ಬೆಲೆಯನ್ನು ಕೇಳಿದರೆ ಅಲ್ಲಿ ಏನೂ ಹೇಳಬೇಡಿ, ತೋರಿಸಿ ನಿಮ್ಮ 2 ಬೆರಳುಗಳು. ಹುಡುಗ ತಕ್ಷಣ ಆ ಊರಿನಲ್ಲಿರುವ ಅಮೂಲ್ಯ ಕಲ್ಲುಗಳನ್ನು ಮಾರುವ ಅಂಗಡಿಗೆ ಹೋದ. ಅಂಗಡಿಯವನು ಹುಡುಗನ ಕೈಯಲ್ಲಿ ಕಲ್ಲು ಕಂಡನು. ಬಾಲಕನ ಕೈಯಲ್ಲಿದ್ದ ಕಲ್ಲನ್ನು ಕಂಡು ಆಶ್ಚರ್ಯಗೊಂಡ ರೈತ ತಕ್ಷಣ ಬಾಲಕನ ಬಳಿ ಬಂದು ಆತನ ಕೈಯಿಂದ ಕಲ್ಲನ್ನು ತೆಗೆದುಕೊಂಡು, ಓ ಮೈ ಗಾಡ್, ಇಷ್ಟು ದಿನ ಈ ಕಲ್ಲನ್ನು ಹುಡುಕುತ್ತಿದ್ದೆ. ಈ ಕಲ್ಲು ಎಲ್ಲಿ ಸಿಕ್ಕಿತು? ಈ ಕಲ್ಲಿನ ಬೆಲೆ ಎಷ್ಟು? ಬೇಗ ಹೇಳು. ಹುಡುಗ ಏನೂ ಹೇಳದೆ ತನ್ನ 2 ಬೆರಳುಗಳನ್ನು ತೋರಿಸಿದನು. ಎಷ್ಟು? 2 ಲಕ್ಷ ರೂಪಾಯಿ. ಹೌದು, ನಾನು ನಿನಗೆ 2 ಲಕ್ಷ ಕೊಡುತ್ತೇನೆ. ಈ ಕಲ್ಲು ಕೊಡು. ಏನೋ 2 ಲಕ್ಷ ರೂಪಾಯಿ? ಹುಡುಗ ತನ್ನ ಆಶ್ಚರ್ಯ ಮತ್ತು ಕುತೂಹಲವನ್ನು ತಡೆಯಲಾರದೆ ಒಂದೇ ಉಸಿರಿನಲ್ಲಿ ತನ್ನ ತಂದೆಯ ಬಳಿಗೆ ಓಡಿದನು. ಆಗ ಅಪ್ಪ, ಮಗು, ನಿನ್ನ ಪ್ರಾಣ ಈ ಕಲ್ಲಿನಂತೆ ಬೆಲೆ ಬಾಳುತ್ತದೆ. ಪ್ರತಿಯೊಂದು ಜೀವಿಯ ಪ್ರಾಣವೂ ಅಮೂಲ್ಯ. ಆದರೆ ಜನರು ನಿನ್ನನ್ನು ಅವರವರ ಮಟ್ಟಕ್ಕನುಗುಣವಾಗಿ ಗೌರವಿಸಬಲ್ಲರು. ಅದರ ಬಗ್ಗೆ ಚಿಂತಿಸಬೇಡ. ನೋಡು, ಈ ಕಲ್ಲಿಗೆ 200 ರೂಪಾಯಿ ಬೆಲೆ ಇತ್ತು ಸಂತೆಯಲ್ಲಿದ್ದಾಗ. ಆಗ ಆ ರತ್ನದಂಗಡಿಯಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಇತ್ತು. ಹಾಗೆಯೇ ನಮ್ಮ ಜೀವನದಲ್ಲಿ ಗೆಲುವು ಜನರಲ್ಲಿ ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಹಾಗಾಗಿ ಇತರರು ಏನು ಮಾತನಾಡುತ್ತಾರೆ ಎಂದು ನಾವು ಚಿಂತಿಸಬೇಕಾಗಿಲ್ಲ. ನಮ್ಮ ಬಗ್ಗೆ ನಾವು ಮಾಡಬೇಕೆಂದಿದ್ದನ್ನು ನಿಷ್ಠೆಯಿಂದ ಮಾಡಿದರೆ ಯಶಸ್ಸು ನಮ್ಮನ್ನು ಹುಡುಕುತ್ತದೆ. ಆಗ ನಮ್ಮ ಜೀವನದ ಮೌಲ್ಯವೂ ಹೆಚ್ಚುತ್ತದೆ.